ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಡಿಜಿಟಲ್ ಯುಗದಲ್ಲಿ ಪೈರಸಿ ಎನ್ನುವುದು ಸುಲಭವಾಗಿರೋದ್ರಿಂದ ಇದರ ವ್ಯಾಪ್ತಿ ಎಲ್ಲೆಡೆ ಪಸರಿಸಿದೆ. ಬಹಳ ಮುಖ್ಯವಾಗಿ ಚಿತ್ರರಂಗಕ್ಕೆ ಅಂಟಿಕೊಂಡ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ಇದು ಕೇವಲ ನಿರ್ಮಾಪಕರಿಗೆ ಆರ್ಥಿಕ ನಷ್ಟವನ್ನ ತರದೆ ಸಾವಿರಾರು ಕಲಾವಿದರು ಮತ್ತು ತಂತ್ರಜ್ಞರ ಪರಿಶ್ರಮಕ್ಕೂ ಹಾನಿಯುಂಟು ಮಾಡ್ತಾ ಇದೆ. ಸದ್ಯ ಇಂತಹದ್ದೇ ಸಾಲಿನಲ್ಲಿ ಆರೋಪ ಕೇಳಿ ಬರ್ತಾ ಇರೋ ಸಿನಿಮಾಗೂ ಕೂಡ ಇದೇ ಸಂಕಷ್ಟ. ಯಾವುದು ಸಿನಿಮಾ ಹಾಗಾದ್ರೆ? ಏನಾಯ್ತು? ಪೈರಸಿ ಆಗೋಗಿದೆಯಾ ಹಾಗಾದ್ರೆ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ. ರಿಲೀಸ್ಗೂ ಮುನ್ನವೇ ಲೀಕ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗ ತಮಿಳು ನಟ ದಳಪತಿ ವಿಜಯ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಜನನಾಯಕನ್ ಚಿತ್ರ. ಸದ್ಯ ಬಿಡುಗಡೆಗೂ ಮುನ್ನವೇ ಇಂಟರ್ನೆಟ್ನಲ್ಲಿ ಸೋರಿಕೆಯಾಗಿದೆ ಈ ಸಿನಿಮಾ. ಈ ರೀತಿ ಸೋರಿಕೆಯಾಗಿರೋದು ಚಿತ್ರತಂಡಕ್ಕೆ ಭಾರಿ ಆಘಾತವನ್ನ ನೀಡಿದೆ ಅಂತಾನೆ ಕೂಡ ಹೇಳಬಹುದು. ಈ ಕುರಿತು ಭಾರತೀಯ ಚಿತ್ರರಂಗದ ಮೇರು ನಟರು ಕೂಡ ಧ್ವನಿ ಎತ್ತಿದ್ದಾರೆ. ಪೈರಸಿ ದಂಧೆಯಲ್ಲಿ ತೊಡಗಿದ್ದ 6 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ತಮಿಳುನಾಡು ಸೈಬರ್ ಕ್ರೈಮ್ ವಿಭಾಗದ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ. ಕ್ಲೌಡ್ ಸ್ಟೋರೇಜ್ ಮತ್ತು ವಿವಿಧ ಲಿಂಕ್ ಶೇರಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಜನನಾಯಕನ್ ಸಿನಿಮಾವನ್ನ ಅಕ್ರಮವಾಗಿ ಹಂಚಿಕೆ ಮಾಡ್ತಾ ಇದ್ದ ಆರೋಪದ ಮೇಲೆ ಒಟ್ಟು 6 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ. ಇವರಿಂದ ಪೈರಸಿಗೆ ಬಳಸಲಾಗಿದ್ದ ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಹಲವು ಡಿಜಿಟಲ್ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಿನಿಮಾವನ್ನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಲಭ್ಯವಿದ್ದಂತಹ 300ಕ್ಕೂ ಹೆಚ್ಚು ಪೈರಸಿ ಲಿಂಕ್ಗಳನ್ನು ಪೊಲೀಸ್ನವರು ಈಗಾಗಲೇ ಪತ್ತೆ ಹಚ್ಚಿ ಬ್ಲಾಕ್ ಮಾಡಿದ್ದಾರೆ. ಟೆಲಿಗ್ರಾಮ್ ವೆಬ್ಸೈಟ್ಗಳು ಮತ್ತು ಫೈಲ್ ಶೇರಿಂಗ್ ಸೇವೆಗಳ ಮೇಲೆ ಸೈಬರ್ ತಂಡವು ಹದ್ದಿನ ಕಣ್ಣಿಟ್ಟಿದೆ. ಬಂಧಿತರ ವಿರುದ್ಧ ಹೊಸ ಭಾರತೀಯ ನ್ಯಾಯ ಸಂಹಿತೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಹಕ್ಕು ಸ್ವಾಮ್ಯ ಕಾಯ್ದೆ ಮತ್ತು ಸಿನಿಮಾಟೋಗ್ರಾಫ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ದೊಡ್ಡ ಪೈರಸಿ ನೆಟ್ವರ್ಕ್ ಕೇವಲ ಈ 6 ಜನರಷ್ಟೇ ಅಲ್ಲದೆ ಇದರ ಹಿಂದೆ ಇರುವಂತಹ ದೊಡ್ಡ ಪೈರಸಿ ನೆಟ್ವರ್ಕ್ ಅನ್ನು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ತನಿಖೆಯನ್ನ ವಿಸ್ತರಿಸಿದ್ದಾರೆ. ವಿದೇಶಿ ಸರ್ವರ್ಗಳ ಮೂಲಕ ಸಿನಿಮಾ ಹಂಚಿಕೆ ಆಗ್ತಾ ಇದೆಯೇ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸೈಬರ್ ವಿಭಾಗದ ತಂಡಗಳು ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳನ್ನು ಸ್ಕ್ಯಾನ್ ಮಾಡ್ತಾ ಇದ್ದು, ಹೊಸದಾಗಿ ಲಿಂಕ್ಗಳು ಕಾಣಿಸಿಕೊಂಡ ತಕ್ಷಣ ಅವುಗಳನ್ನು ಡಿಲೀಟ್ ಸಹ ಮಾಡಲಾಗ್ತಾ ಇದೆ. ಡೌನ್ಲೋಡ್ ಮಾಡುವವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಸಿನಿಮಾ ನಿರ್ಮಾಪಕರಿಗೆ ನಷ್ಟ ಉಂಟು ಮಾಡೋದಲ್ಲದೆ ಇನ್ನು ಅದನ್ನು ಹಂಚೋದು ಅಥವಾ ಡೌನ್ಲೋಡ್ ಮಾಡೋದು ಶಿಕ್ಷಾರ್ಹ ಅಪರಾಧ ಆಗಿದೆ. ಅಕ್ರಮವಾಗಿ ಸಿನಿಮಾವನ್ನ ಹಂಚುವವರ ವಿರುದ್ಧ ಮಾತ್ರ ಅಲ್ಲದೆ ಪೈರಸಿ ಕಂಟೆಂಟ್ ಡೌನ್ಲೋಡ್ ಮಾಡುವವರ ಮೇಲೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕರು ಚಿತ್ರಮಂದಿರದಲ್ಲಿ ಮಾತ್ರ ಸಿನಿಮಾ ವೀಕ್ಷಣೆ ಮಾಡುವಂತೆ ಮತ್ತು ಪೈರಸಿ ಲಿಂಕ್ಗಳನ್ನು ಕಂಡು ಬಂದಲ್ಲಿ ಕೂಡಲೇ ದೂರು ನೀಡುವಂತೆ ಮನವಿ ಮಾಡಲಾಗಿದೆ. ತಮಿಳುನಾಡು ಪೊಲೀಸರ ಈ ತ್ವರಿತ ಕ್ರಮವು ಪೈರಸಿ ದಂಧೆಕೋರರಿಗೆ ಎಚ್ಚರಿಕೆಯ ಗಂಟೆಯಾಗಿದ್ದು, ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಇಡೀ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯುವುದಕ್ಕೆ ಸೈಬರ್ ಕ್ರೈಮ್ ವಿಭಾಗ ಮುಂದಾಗಿದೆ. ಒಟ್ಟಾರೆ ಜನನಾಯಕನ್ ಸಿನಿಮಾದ ಪೈರಸಿ ಪ್ರಕರಣವು ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಎದುರಿಸುತ್ತಿರುವ ದೊಡ್ಡ ಸವಾಲಾಗಿದೆ. ಪೈರಸಿ ವಿರುದ್ಧವೇ ಹಲವು ಕಾನೂನುಗಳಿದ್ರೂ ಕೂಡ ಜನರಲ್ಲಿ ಜಾಗೃತಿ ಕೊರತೆ ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಪೈರಸಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳ ಜೊತೆ ಸಾರ್ವಜನಿಕರ ಹೊಣೆಗಾರಿಕೆಯೂ ಬಹಳ ಮುಖ್ಯ ಆಗಿದೆ ಅಂತ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಇನ್ನು ಎಂತಹ ಸೈಬರ್ ದಂಧೆಕೋರರ ಎಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.